ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ. ಇವತ್ತು ನಾನು ಮೆಂತ್ಯ ಪಲ್ಯ ಮತ್ತು ಸಬ್ಬಸ್ಗೆ ಪಲ್ಯನ ಸೇರಿಸ್ಬಿಟ್ಟು ಒಂದು ತಡಕ ಮಾಡಕತ್ತೀನಿ ರೀ. ಇದು ಒಂಥರ ತುಂಬಾ ಟೇಸ್ಟಿಯಾಗಿತ್ತು. ಹಂಗೆ ಅಷ್ಟೇ ರುಚಿ ಕೂಡ ಐತಿ ಮತ್ತು ಹೆಲ್ದಿ ಕೂಡ ಐತಿ. ನೀವು ಇದನ್ನು ಟೇಸ್ಟ್ ಮಾಡಲೇಬೇಕು ಹಾಗೂ ಟ್ರೈ ಮಾಡಲೇಬೇಕು. ಇದನ್ನು ಮಾಡೋದು ಹೆಂಗೆ ಅಂತೇಳಿ ಈ ವಿಡಿಯೋದಾಗ ತೋರಿಸ್ಕೊಟ್ಟೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಅಂದ್ರೆ ಅರ್ಥ ಆಗ್ತೈತಿ. ಕೆಲವೊಂದು ಪದಾರ್ಥಗಳನ್ನ ಸೇರಿಸಿದ್ರೆ ಮಾತ್ರ ಈ ಕನ್ಸಿಸ್ಟೆನ್ಸಿ ಬರೋಕ್ಕೆ ಸಾಧ್ಯ. ಮೊದಲಿಗೆ ಒಂದು ಬಾಂಡೆಯನ್ನು ತೊಗೊಳ್ರಿ. ಅದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಒಣ ಕೊಬ್ಬರಿಗಳು ಇದಕ್ಕೆ ಬೇಕಾಗ್ತೈತೆ ರೀ. ಮತ್ತು ಸ್ವಲ್ಪ ಶೇಂಗಾ ಬೀಜನ ತೊಗೋಬೇಕಾಗ್ತೈತಿ. ಎರಡೂ ಸೇಮ್ ಪ್ರಮಾಣದಾಗ ತೊಗೊಳ್ರಿ. ಸ್ವಲ್ಪ ಕೊಬ್ಬರಿ ಕಡಿಮೆ ಆದರೂ ಕೂಡ ನಡಿತೈತಿ. ಶೇಂಗಾ ಸ್ವಲ್ಪ ಜಾಸ್ತಿ ಇರಲಿ, ಅಷ್ಟು ಟೇಸ್ಟ್ ಬರ್ತೈತಿ. ಯಾಕಂದ್ರೆ ಇದನ್ನು ಚೆಂದಾಗಿ ಹುರ್ಕೊಂಡು ಮಿಕ್ಸಿಗೆ ನೈಸ್ ಪೇಸ್ಟ್ ಮಾಡಿ ಮಾಡ್ಕೊಳ್ಬೇಕಾಗುತ್ತೆ. ಸಪ್ರೇಟಾಗಿ ಎತ್ತಿಟ್ಕೊಳ್ರಿ. ಅದಾದ ನಂತರ ಮತ್ತು ಇಲ್ಲಿ ಮೆಂತ್ಯ ಕಟ್ಟು ಮತ್ತು ಸಬ್ಬಸ್ಗೆ ಕಟ್ಟರ ನಾನು ಒಂದೊಂದು ಸೂಡು ಪೂರ ತೊಗೊಂಡಿನಿ. ಚೆಂದನಾಗಿ ಸಣ್ಣಾಗಿ ಹೆಚ್ಚಿಟ್ಟು ಅದನ್ನು ಚೆಂದಾಗಿ ನೀರಾಗೆಲ್ಲ ತೊಳ್ಕೊಂಡಿನಿ ರೀ. ಎಲ್ಲ ಉಸುಗೋದಿರ್ತೈತೆ ಅಂತ ಹೇಳಿ ಚೆಂದಾಗಿ ನೆನೆಸಿ ಸ್ವಚ್ಛ ಮಾಡಿಟ್ಮೇಲೆ ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ನಾಗ ಎತ್ತಿಟ್ಕೋಬೇಕಾಗ್ತೈತಿ. ಎಲ್ಲನೂ ನೀರನ್ನು ಸೋಸಿಬಿಡ್ರಿ ಚೆಂದಾಗಿ. ಎಲ್ಲ ನೀರು ಸೋಸಿ ಇಟ್ಟಾದಮೇಲೆ ನಾವೈತಲ್ಲ ಈಗ ಇನ್ನೊಂದು ಪಾತ್ರೆನ ಅದೇನು ಪಲ್ಯ ಹುರ್ಕೊಂಡಿದ್ವಲ್ಲ, ಶೇಂಗಾ ಅದು ಹುರ್ಕೊಂಡಿದ್ವಲ್ಲ ರೀ, ಅದನ್ನು ಮತ್ತು ನಾವು ಕಾಯಕ್ಕೆ ಇಡಬೇಕಾಗ್ತೈತಿ. ಸ್ವಲ್ಪ ಎಣ್ಣೆನ ಅದ್ರಾಗ ನಾವು ಹಾಕ್ಕೋಬೇಕು. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ವಿ ಅಂದ್ರೆ ಪಲ್ಯ ಮತ್ತು ಈರುಳ್ಳಿ ಎಲ್ಲನೂ ಬೇಕಾಗ್ತೈತಲ್ಲ, ಅದ್ರಾಗೆ ನಾವು ಫ್ರೈ ಮಾಡ್ಕೊಳ್ಬಹುದು. ಅದಕ್ಕಾಗಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಂಡಿನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ರಿ. ಅವೆಲ್ಲ ಚಟಪಟ ಅಂತೇಳಿ ಸಿಡ್ದಾದ್ಮೇಲೆ ಎಣ್ಣೆ ಚೆಂದಾಗಿ ಕಾಯ್ದಿರ್ತೈತಲ್ಲ, ಅದಕ್ಕಾಗಿ ಇವಾಗೇನು ಅದು ಪಲ್ಯನ ನಾವು ನೀರಾಗ ಸೋಸಿ ಇಟ್ಕೊಂಡಿದ್ವಲ್ರಿ, ಆ ಪಲ್ಯನ ನಾವು ಇದ್ರಾಗ ಹಾಕ್ಕೊಂಡು ಚೆಂದಾಗಿ ಹಸಿ ವಾಸನೆ ಹೋಗೋ ತನಕ ಚೆಂದಾಗಿ ಹುರಿಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ರೆ ಪಲ್ಯ ಜಲ್ದಿ ಬೆಂದು ಬಿಡ್ತೈತಿ, ಮೆತ್ತಗಾಗಿಬಿಡ್ತೈತಿ ಅಂತೇಳಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಚೆಂದಾಗಿ ನೀವು ಹಸಿ ವಾಸನೆ ಹೋಗೋ ತನಕ ಬೇಷಾಗಿ ಹುರಿರಿ. ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಕೂಡ ನಾನು ಇದ್ರಾಗ ಈಗ ಸೇರಿಸ್ಕೊತೀನಿ ರೀ. ಸಣ್ಣದಾಗಿ ಅದ್ರ ನಡಿತೈತಿ. ಸ್ವಲ್ಪ ಉದ್ದಕ್ಕಾಗಿ ಹೆಚ್ಚಿದ್ರೆ ಈ ಪಲ್ಯಕ್ಕೆ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಇನ್ನೊಂಥರ ಬೇರೆ ಕನ್ಸಿಸ್ಟೆನ್ಸಿ ಬರ್ತೈತೆ ರೀ. ಅದಕ್ಕಾಗಿ ಸ್ವಲ್ಪ ಉದ್ದಕ್ಕೆ ಹೆಚ್ಚಿಟ್ಕೊಂಡು ನಾನು ಈರುಳ್ಳಿ ಅದನ್ನು ಕೂಡ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಫಸ್ಟ್ ಪಲ್ಯನ ಹಾಕ್ಕೊಳ್ರಿ. ಅದೇ ಚೆಂದ ಎಣ್ಣೆಗೆಲ್ಲ ಬೆಂದಾದ್ಮೇಲೆ ಉಳ್ಳಾಗಡ್ಡಿನ ನಾವಿಲ್ಲಿ ಸೇರಿಸ್ಕೋಬೇಕು. ಮತ್ತು ಉಳ್ಳಾಗಡ್ಡಿ ಹಾಕಿದ್ಮೇಲೆ ಒಂಚೂರು ಉಪ್ಪಂತ ಹಾಕ್ಕೊಂಡು ಚೆಂದನಾಗಿ ಫ್ರೈ ಮಾಡ್ಕೊಳ್ರಿ. ಇನ್ನು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ತಾ ಇರ್ಬೇಕು ರೀ. ಅದಾದಮೇಲೆ ನಾವೇನು ಫಸ್ಟಿಗೆ ಶೇಂಗಾ ಮತ್ತು ಕೊಬ್ಬರಿ ಹುರ್ಕೊಂಡಿದ್ವಲ್ಲ, ಅದನ್ನು ಚೆಂದಾಗಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಪೇಸ್ಟ್ ಥರ ಮಾಡಿಕೊಂಡು ಅದೇನು ಹುರಿತಾ ಇದ್ವಲ್ಲ ಅದರೊಳಗೆ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ನಾನಿಲ್ಲಿ ಗರಂ ಮಸಾಲೆ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಳಕತ್ತೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ ಅಂತ ಹೇಳಿ ನಾನು ಇದನ್ನು ಸೇರಿಸ್ಕೊಳಕತ್ತೀನಿ. ಮತ್ತು ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ರುಚಿಗೆ ತಕ್ಕಷ್ಟು ನಾವಿಲ್ಲಿ ಖಾರನ ಕೂಡ ಸೇರಿಸ್ಕೊಳ್ಬೇಕಾಗ್ತೈತೆ ರೀ. ಖಾರ ತಿನ್ನೋರು ಜಾಸ್ತಿ ಇದ್ರೆ ಅಂದ್ರೆ ಸ್ವಲ್ಪ ಖಾರನ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ರಿ. ಹಾಕ್ಕೊಂಡ್ಮೇಲೆ ಚೆಂದಾಗಿ ನೀಟಾಗಿ ಕಲ್ಸ್ಕೋತ ಬರ್ರಿ. ಎಣ್ಣೆ ಎಲ್ಲ ಮ್ಯಾಗೆ ತೇಲಿ ಬರ್ಬೇಕು ರೀ. ಅಷ್ಟು ಚೆಂದಾಗಿ ಕಲ್ಸ್ಕೊಂಡು ಬರಬೇಕು. ನೋಡಿರಿ ಕನ್ಸಿಸ್ಟೆನ್ಸಿ ಎಷ್ಟು ಮಸ್ತ್ ಬಂದೈತಿ. ಬಿಸಿ ಬಿಸಿ ರೊಟ್ಟಿ ಮತ್ತು ಚಪಾತಿ ಇಲ್ಲ ಬಿಸಿ ಅಂದಾಗಂತೂ ಸೂಪರ್ ಟೇಸ್ಟ್ ಕೊಡ್ತೈತಿ ಇದು ಪಲ್ಯ. ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುಬೇಕಂತ ಹೇಳಿದ್ರೆ ತಣ್ಣೀರು ಹಾಕೋಬೇಡ್ರಿ. ನಾನಿಲ್ಲಿ ಸುಡ ನೀರು ಕಾಸ್ಕೊಂಡು ಇದ್ರಾಗ ಹಾಕ್ಕೊಂಡೀನಿ. ಯಾಕಂದ್ರೆ ಶೇಂಗಾ ಅದು ಹಾಕಿರ್ತೀವಲ್ರಿ, ತಣ್ಣೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಬಿಸಿನೀರನ್ನು ನಾನಿಲ್ಲಿ ಸೇರಿಸ್ಕೊಂಡೀನಿ. ನೋಡಿರಿ ಎಷ್ಟು ಚೆಂದ ಆಗೈತಿ ತಡ್ಕ. ಸ್ವಲ್ಪ ಫ್ಲೇಮನ್ನು ಸಣ್ಣಾಗಿಟ್ಟಿರಿ. ಅಂದ್ರೆ ಎಲ್ಲನೂ ಶೇಂಗಾ ಅದು ಹಾಕಿರ್ತೀವಲ್ಲ, ಲೋ ಫ್ಲೇಮ್ನಾಗ ಇಟ್ರೆ ಅಷ್ಟು ಟೇಸ್ಟಾಗಿ ಚೆಂದಾಗಿ ಅದ್ರೊಳಗೆ ಮಿಕ್ಸ್ ಹಾಕಿಸಿ ಎಲ್ಲ ಎಣ್ಣೆ ತೇಲಿ ಬರುತ್ತನ. ಅದಕ್ಕಾಗಿ ಸಣ್ಣನಾಗಿ ಇಟ್ಕೊಳ್ಬೇಕಾಗ್ತೈತೆ ರೀ. ಚೆಂದನಾಗಿ ಕೈ ಬಿಡ್ಲಾರ್ದಂಗೆ ತಿರ್ಗಿಸ್ಕೊರಿ. ಯಾಕಂದ್ರೆ ತಳ ಹಿಡಿಯೋ ಚಾನ್ಸ್ ಇರ್ತೈತೆ ರೀ. ಅದಕ್ಕಾಗಿ ಈಗ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ರಿ. ಸ್ವಲ್ಪ ತೆಳುಬೇಕಿತ್ತಂದ್ರೆ ಮತ್ತೆ ಬಿಸಿನೀರು ಕಾಸ್ಕೊಂಡು ಇದ್ರಾಗ ಹಾಕೋಬೇಕಾಗ್ತೈತಿ. ನೋಡಿರಿ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗೈತಿ. ಇಷ್ಟು ಟೇಸ್ಟಾಗಿ ಬಂದೈತಿ. ನೋಡಿದ್ರನ ಗೊತ್ತಾಗ್ತೈತಿ ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿರ್ಬೋದು ಅಂಥೇಳಿ. ನೀವು ಈ ಪಲ್ಯನ ಟ್ರೈ ಮಾಡಿ. ಒಂಥರ ಹೊಸ ರೆಸಿಪಿ ಅಂತಲೇ ಕರಿಬೋದು. ತುಂಬಾ ಟೇಸ್ಟಾಗಿ ಬಂದಿತ್ತು. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಇಂಥದ್ದು ರೆಸಿಪಿಯೊಂದಿಗೆ ಮತ್ತೆ ಇನ್ನೊಂದು ವಿಡಿಯೋದಾಗ ಬರ್ತೀನಿ. ಟಾಟಾ ಬಾಯ್ ಬಾಯ್.